ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಹಾಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ಮಾಹಿತಿ ಕೊಡಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು 6 ತಿಂಗಳಿಂದ ನಾನು ಕೆಲವೊಂದು ವಿಡಿಯೋನ ಯಾವುದೇ ಕಾರಣಕ್ಕೂ ನನ್ನ ಕಾಲಾಂತರದಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಬಿಡುವಿನ ವೇಳೆಯಲ್ಲಿ ತಮಗೆ ನನ್ನ ಒಂದು ತಿಳ್ಕೊಂಡಂಥ ಒಂದು ಮಾಹಿತಿನ ತಮಗೆಲ್ಲರಿಗೂ ತಿಳಿಸ್ತಾ ಹೋಗ್ತೀನಿ. ಈ ದಿನ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದರೆ, ಮೊದಲನೇದಾಗಿ ತಿಳ್ಕೊಬೇಕಾರದೇನೆಂದರೆ 2 ಮಾಹಿತಿ ಇದೆ. ಇಲ್ಲೇನಂದರೆ ಈ ಮಾಸ ಯಾವ ಮಾಸಪ್ಪ ಅಂದರೆ ಅಧಿಕ ಜ್ಯೇಷ್ಠ ಮಾಸ ಅಂದರೆ ನಿಜ ಜ್ಯೇಷ್ಠ ಮಾಸ ಅಂತ 2 ಮಾಸಗಳು ಬಂದಿದೆ. ಇದು ಏನಪ್ಪ ಅಂದರೆ ಒಂದು ಲೀಪ್ ಇಯರ್ ಅಂತ ಹೇಳ್ಬೋದು. ಅಂದರೆ ಒಂದು ಲೀಪ್ ಇಯರಲ್ಲಿ ಒಂದು ಬರತಕ್ಕಂಥ ಈ ನಮಗೆ ಲೀಪ್ ಇಯರಲ್ಲಿ ಅಂದರೆ ಏನಾಗುತ್ತಪ್ಪ ಅಂದರೆ ಒಂದು 365 ಡೇಸ್ ಬರಬೇಕು. ಆ ಒಂದು ಕಾರಣ ಈ ಒಂದು ನಮ್ಮ ಮಾಸಗಳು ಕೂಡ ಬರುತ್ತೆ. ಅವಾಗೇನಪ್ಪ ಅಂದರೆ ಈ ಅಧಿಕ ಜ್ಯೇಷ್ಠ ಹಾಗೂ ನಿಜ ಜ್ಯೇಷ್ಠ. ಕೆಲವೊಬ್ಬ ಎಷ್ಟೋ ಜನ ತಿಳ್ಕೊಂಡಿರ ಏನು ಅಂದರೆ ಆಷಾಢ 2 ತಿಂಗಳು ಬರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಜ್ಯೇಷ್ಠ ಮಾಸನೂ ಕೂಡ. ಆದರೆ ಇಲ್ಲಿ ತಿಳ್ಕೊಬೇಕಾದಂಥ ಮಾಹಿತಿ ಏನಪ್ಪ ಅಂದರೆ, ತಾವು ಈ ಜ್ಯೇಷ್ಠ ಮಾಸ ಹೇಗೆ ಬಂತು ಅನ್ನೋದನ್ನ ನಾನು ನನ್ನ ಒಂದು ಶನಿಯ ವಿಚಾರವನ್ನು ಬಂದಾಗ ತಿಳಿಸಿದ್ದೀನಿ. ಏನಪ್ಪ ಅಂದರೆ, ಒಂದು ಜ್ಯೇಷ್ಠ ದೇವಿ ಯಾರು? ಶನಿಯ ಹೆಂಡತಿ. ಅವ್ರಿಗೆ ಕೊಟ್ಟಂತಹ ಶಾಪ ಒಂದು ವಿಮೋಚನೆ ಯಾವ ಸಮಯದಲ್ಲಿ ಅಂದರೆ, ಯಾರೇ ಒಬ್ಬ ವ್ಯಕ್ತಿ 7.5 ವರ್ಷ 7.5 ಇದ್ದಾಗ, ಅಥವಾ ಯಾರಿಗೆ ಒಂದು ಬಡತನ ಅಂದರೆ ಸಿಕ್ಕಾಪಟ್ಟೆ ಒಂದು ಸಾಲ ಆಗಿರುತ್ತೆ ಮತ್ತು ಒಂದು ಸಾಲದಿಂದ ಮುಕ್ತಿ ಆಗಬೇಕು, ಅವ್ರಿಗೆ ಒಂದು ಹೇಳೋಕ್ಕೆ ಆಗಲ್ಲ. ಆ ಒಂದು ಹಣದ ಒಂದು ಸಮಸ್ಯೆ ಇರುತ್ತೆ. ಆ ಹಣದ ಒಂದು ವ್ಯವಸ್ಥೆನ ಹೇಗೆ ಒಂದು ದೂರ ಮಾಡ್ಕೋಬೋದು ಅನ್ನೋದಾದರೆ ಈ ಜ್ಯೇಷ್ಠ ಮಾಸ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈ 2 ಮಾಸನೂ ಕೂಡ ಶುಭ ಮಾಸ. ಯಾಕೆಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಮಂಡಲ ಅಂತ ಅಂದರೆ ನಮಗೆ 48 ದಿನಗಳಾಗಬೇಕು ಒಂದು ಮಂಡಲಕ್ಕೆ. ಹಾಗೆ ಒಂದು ಇನ್ನೊಂದು ರೀತಿ ಏನಪ್ಪ ಅಂದರೆ ವಾರಗಳ ಲೆಕ್ಕ ತೊಗೊತೀವಿ. ಆದರೆ ನೋಡಿ, ಇವಾಗ ನಿಮಗೆ 8 ವಾರ ಸಿಗುತ್ತೆ. ಅದೇ ಪ್ರತಿ ವರ್ಷ ಎಷ್ಟು ವಾರ ಸಿಗೋದಪ್ಪ ಅಂದರೆ 4 ವಾರ. ಯಾಕಂದರೆ ಒಂದು ಜ್ಯೇಷ್ಠ ಮಾಸ ಬರ್ತಾಯಿದೆ 4 ವಾರ ಅಂದರೆ ವೈಶಾಖ ಆಗಿದೆ, ನೆಕ್ಸ್ಟ್ ಮಾಸನೇ ಜ್ಯೇಷ್ಠ ಮಾಸ ಬಂದ್ಬಿಡೋದು. ಹಾಗಾಗಿ ಈ ಅಧಿಕ ಜ್ಯೇಷ್ಠ ಬಂಧದ ಒಂದು ಹೆಲ್ಪ್ ಏನಪ್ಪ ಅಂದರೆ 8 ವಾರ ಅಥವಾ 4 ವಾರ ಸಿಗುತ್ತೆ ತಮಗೆಲ್ಲರಿಗೂ. ಆದರೆ ಈ ಜ್ಯೇಷ್ಠ ದೇವಿಯ ವ್ರತ ಹೇಗೆ ಮಾಡುವುದು ಅನ್ನೋದಾದರೆ, ನಿಮಗೆ ಜ್ಯೇಷ್ಠ ದೇವಿಯ ವ್ರತ ಅನ್ನೋದು ಬುಕ್ ಇದೆ. ಈ ಒಂದು 7.5 ತಮ್ಗೆಲ್ಗ ತಿಳಿದಿರ್ಬೋದು. ಏನಂದರೆ ಒಂದು 7.5 ಶುರುವಾಗಿದ ತಕ್ಷಣ ತಮಗೆಲ್ಲ ಒಂದು ನಷ್ಟದ ಪ್ರಭಾವಿತ ಆಗುತ್ತೆ. ಆ ನಷ್ಟನ ದೂರ ಹೇಗೆ ಮಾಡ್ಕೊಳ್ಬೋದಪ್ಪ ಅಂದರೆ, ಈ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ದೇವಿಯ ವ್ರತ ಅಂದರೆ ಆ ಬುಕ್ಕು ಹೇಗೆ ಕೆಲವೊಬ್ರು ಲಕ್ಷ್ಮಿಯ ವ್ರತವನ್ನು ಮಾಡ್ತಾರೋ, ಅಂದರೆ ಮಹಾಲಕ್ಷ್ಮಿಯ ವ್ರತವನ್ನು ಒಂದು ಕಳಶದ ಸ್ಥಾಪನೆ ಮಾಡಿ ಒಂದು ಪೂಜೆಯನ್ನು ಅಂದರೆ ಆ ಕಥೆಯನ್ನು ಓದಿ ಒಂದು 9 ಜನ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಆ ವ್ರತದ ಬುಕ್ಕನ್ನು ಅಂದರೆ ಆ ವ್ರತ ಹೇಗೆ ಮಾಡೋದು ಅನ್ನತಕ್ಕಂಥ ಬುಕ್ನ ದಾನವಾಗಿ ಅಂದರೆ ಅಲ್ಲಿ ಒಂದು ಅರಿಶಿಣ ಕುಂಕುಮದಲ್ಲಿ ಕೊಡಬೇಕಾಗತ್ತೆ. ಹೀಗೆ ಸಾಕಷ್ಟು ಜನ ವೈಭವ ಲಕ್ಷ್ಮಿ ವ್ರತ ಈ ರೀತಿಯಲ್ಲಿ ಎಷ್ಟು ಜನ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಆ ರೀತಿಯಲ್ಲಿ ಈ ಜ್ಯೇಷ್ಠ ದೇವಿಯ ವ್ರತನ ಮಾಡೋ ಅಂಥದ್ದು. ಹಾಗಾಗಿ ಈ ಮಾಸ ಶುಭ ಮಾಸ. ಹಾಗೂ ಅಧಿಕ ಜ್ಯೇಷ್ಠ ಯಾವ ಕಾರಣಕ್ಕೆ ಬರುತ್ತೆ ತಮಗೆ ತಿಳಿಸ್ತಾ, ಏನು ಒಂದು ಲೀಪ್ ಮಾಸ ಅಂದರೆ ಆ ಒಂದು ಟ್ಯಾಲಿ ಆಗ್ಲಿಕ್ಕೋಸ್ಕರ ಅದು ಬರುವಂಥದ್ದು. ಆದರೆ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಶುಭ ಕಾರ್ಯ ಮಾಡ್ಬೋದಾ? ಹೌದು, ಮಾಡ್ಬೋದು. ಯಾವುದೇ ಥರದ ತೊಂದರೆ ಇಲ್ಲ. ಆದರೆ ಮದುವೆಯನ್ನು ಮಾತ್ರ ಬಿಟ್ಟು ಇನ್ನೆಲ್ಲ ಕಾರ್ಯಕ್ಕೂ ಇದು ಶುಭ ಮಾಸ. ಯಾಕಂದರೆ ಮದುವೆ ಕಾರಣಕ್ಕೆ ಅಂತಕ್ಕಪ್ಪ ನಾವು ಮಾಡಲ್ಲ. ಅಂದರೆ ನಿಜವಾದ ಮಾಸ ಅಂದರೆ ನಿಜ ಜ್ಯೇಷ್ಠ ಮಾಸ ಬೇಕಾಗತ್ತೆ. ಆ ಒಂದು ಕಾರಣಾಂತರಕ್ಕೆ ಒಂದು ನಿಜ ಜ್ಯೇಷ್ಠ ಮಾಸ ಬೇಕಾಗುತ್ತೆ. ಯಾಕಂದರೆ ಒಂದು ಮುಹೂರ್ತ ಇಡಬೇಕಂದ್ರೆ ತಮಗೆಲ್ಲ ತಿಳಿದಿರ್ಬೋದು, ನಮಗೆ ಗುರುಬಲ ಶನಿಬಲವನ್ನು ನಾವು ನೋಡ್ತೀವಿ. ಹಾಗೆ ಒಂದು ಎಷ್ಟರ ಮಟ್ಟಿಗೆ
ಅವ್ರಿಗೆ ಒಂದು ಮುಹೂರ್ತ ಆಗಿ ಬರುತ್ತೆ ಅನ್ನೋದು ಕೂಡ ನೋಡ್ತೀವಿ. ಈ ಜ್ಯೇಷ್ಠ ಮಾಸದಲ್ಲಿ ತಾವು ಇನ್ನೊಂದು ತಿಳಿಬೋದೇನಪ್ಪ ಅಂದರೆ ಈ ಒಂದು ಈ ಆ ಆ ಮನೆಯ ಅಂದರೆ ಒಂದು ಯಾವ ವ್ಯಕ್ತಿಗೆ ಮದುವೆ ಆಗ್ತಾ ಇರುತ್ತೋ ಆ ಮನೆಯ ಒಂದು ಜ್ಯೇಷ್ಠ ಅಂದರೆ ದೊಡ್ಡ ಮಗನ ಆಗಿರಬಾರ್ದು. ಆ ಒಂದು ಕಾರಣ ಆಗತ್ತೆ ಈ ಜ್ಯೇಷ್ಠ ಮಾಸ. ಅಂದರೆ ಆ ಮನೆಯಲ್ಲಿ ಒಂದು ತ್ರಿಜ್ಯೇಷ್ಠವನ್ನು ಮದುವೆ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತೀವಿ. ಹೇಗೆ ಒಂದು ನಕ್ಷತ್ರ ಜ್ಯೇಷ್ಠ ಆಗಿರಬಾರ್ದು, ಹಾಗೂ ಆ ಹುಡುಗ ಜ್ಯೇಷ್ಠ ಪುತ್ರ ಆಗಿರಬಾರ್ದು, ಅಥವಾ ಆ ಹುಡುಗಿನೂ ಜ್ಯೇಷ್ಠ ಪುತ್ರಿ ಆಗಿರಬಾರ್ದು. ಅಂದರೆ 3 ತ್ರಿಜ್ಯೇಷ್ಠ ಆದರೆ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನಿಷಿದ್ಧ ಅಂತ ಹೇಳ್ತೀವಿ. ಆದರೆ ಮದುವೆಗೆ ಇದು ಜ್ಯೇಷ್ಠ ಮಾಸ ಸಿಕ್ಕಾಪಟ್ಟೆ ಒಳ್ಳೆಯದು. ಆದರೆ ಇದರ ಫಲ ಯಾವುದಕ್ಕೆ ಶುಭ? ಈ ಜ್ಯೇಷ್ಠ ದೇವಿಯ ವ್ರತವನ್ನು ಮಾಡಲಿಕ್ಕೆ, ಅಂದರೆ ನಮ್ಮ ಒಂದು 7 ವರ್ಷ ಒಂದು ಕಷ್ಟ ಕಾಲದಲ್ಲಿ ಬಂದಂತಹ ತೊಂದರೆಗಳನ್ನ ದೂರವನ್ನು ಮಾಡ್ಕೊಳ್ಳೋಕ್ಕೆ. ತಮಗೆ ನನ್ನ ಶನಿಯ ವಿಡಿಯೋಲಿ ಹೇಳಿದೆ ಏನಂತ ನೋಡಿ, ಶನಿ ಎಂದಿಗೂ ನಮಗೆ ಕಷ್ಟವನ್ನು ಕೊಡಲ್ಲ. ಏನಪ್ಪ ಅಂದರೆ ಶನಿ ನಮ್ಮ ರಾಶಿಗೆ ಪ್ರವೇಶ ಆದಾಗ ತನ್ನ ಹೆಂಡತಿಯು ಕೂಡ ಅದೇ ಸಮಯದಲ್ಲಿ, ಅಂದರೆ ಹೇಗೆ ಯಾವುದೇ ಒಬ್ಬ ವ್ಯಕ್ತಿ ಮನೆ ಒಳಗೆ ಹೋಗುವಾಗ, ಅಂದರೆ ಒಳಗೆ ಹೋಗ್ಬೇಕಾದ್ರೆ ಕೈ ಕಾಲುಗಳನ್ನು ತೊಳೆದು ಒಳಗೋಗ್ಬೇಕು. ಆದರೆ ಇದು ಹಳ್ಳಿಯ ಪದ್ಧತಿಯಲ್ಲಿದೆ. ಆದರೆ ನಮ್ಮ ಇಲ್ಲಿನ ನಾಡಿನ ಪದ್ಧತಿಯಲ್ಲಿ ಏನಪ್ಪ ಅಂದರೆ ಒಂದು ನೀರಿರಲ್ಲ, ಹಾಗಾಗಿ ಏನು ಮಾಡ್ತೀವಿ, ಸೀದಾ ಒಳಗೊಟ್ಟೋಗ್ತೀವಿ. ಆವಾಗ ಏನಪ್ಪ ಅಂದರೆ ಆ ಹೊಸ್ಲು ಭಾಗದಲ್ಲಿದ್ದಂಥ ಶನಿ ನಮ್ಮ ಬೆನ್ನ ಹೆಗಲಿಗೆ ಇರ್ತಾರೆ. ಆದರೆ ಜ್ಯೇಷ್ಠಾದೇವಿ ನಮ್ಮ ಒಂದು ಜೀವನಕ್ಕೆ ಪ್ರವೇಶ ಆಗ್ತಾರೆ. ಅವಾಗೇನಪ್ಪ ಅಂದರೆ ನಮ್ಮಲ್ಲಿ ಇರತಕ್ಕಂಥ ವೈಭವಿಕ ಜೀವನ, ಅಂದರೆ ವೈಭವಿಕವಾಗಿ ಬಂದಂಥದ್ದು, ಅಂದರೆ ದುಡ್ಡು ಕಾಸು ಒಂದು ಹೆಸರಾಗಿರ್ಬೋದು, ಇದೆಲ್ಲವನ್ನು ಕೂಡ ಕಳೀಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ನಮ್ಮ ರಾಶಿಗೆ ಯಾವಾಗ ಶನಿ ಪ್ರವೇಶ ಆಗ್ತಾರೋ ಆ ಸಮಯದಲ್ಲಿ ಅವ್ರ ಹೆಂಡತಿ ಕೂಡ ಬಂದು ನಮ್ಮ ಒಂದು ಏನು ವೈಭವಿಕ ಜೀವನ ಇರುತ್ತಲ್ಲ ಅದೆಲ್ಲ ತೆಗಿತಾ ಬರ್ತಾರೆ. ಆದರೆ ಕೊನೆಯ ಭಾಗದಲ್ಲಿ ಶನಿ ಕೊಟ್ಟೋಗ್ತಾನೆ ಅಲ್ಲ, ಇದೇ ಆ ಒಂದು ಶಾಪಗ್ರಸ್ತ. ಹಾಗಾಗಿ ಆ ಕೊಟ್ಟಂಥ ಶಾಪ ಇದು ಪದ್ಧತಿಯಲ್ಲಿ ಇರುವಂಥದ್ದು. ಹಾಗಾಗಿ ಜ್ಯೇಷ್ಠ ಮಾಸದಲ್ಲಿ ಯಾರ್ಯಾರಿಗೆ ದುಡ್ಡು ಕಾಸಿನ ಸಮಸ್ಯೆ ಇರುತ್ತೋ, ಅಂದರೆ ಅದ್ರ ಜೊತೆಯಲ್ಲಿ ತಮಗೆ ದುಡ್ಡು ಕಾಸಿನ ತೊಂದರೆ ಆಗಿರ್ಬೋದು, ಸಾಲದ ವಿಚಾರ ಆಗಿರ್ಬೋದು, ಮತ್ತು ಈ ಜ್ಯೇಷ್ಠಾದೇವಿಯ ವ್ರತನ ಯಾರು ಬೇಕಾದ್ರೂ ಕೂಡ ಮಾಡಬಹುದು ಅನ್ನತಕ್ಕಂಥ ವಿಚಾರನ ಈ ವಿಡಿಯೋಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸಿ ಅನ್ನೋತಾ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.